ಚಾಮುಂಡೇಶ್ವರಿ ಕ್ಷೇತ್ರದ ಜನರನ್ನ ನಾನು ಯಾವಾಗಲೂ ಕೂಡ ಸ್ಮರಣೆ ಮಾಡ್ಕೊಳ್ತಾ ಇದ್ದೀನಿ. ಈಗ ನಿಮ್ಮ ಕ್ಷೇತ್ರಕ್ಕೆ ಮುಖ್ಯಮಂತ್ರಿಯಾಗಿ ಅಭ್ಯರ್ಥಿ ಆಗ್ತಾ ಇದ್ದೀನಿ. ನಿಮಗೂ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಅವಕಾಶ ಇದೆ. ಈಗ ನಾನು ಯಾಕೆ ಕೊನೆ ಚುನಾವಣೆಯನ್ನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿಲ್ತಾ ಇದ್ದೀನಿ ಅಂತಂದ್ರೆ, ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂತ ಕಾನ್ಸ್ಟಿಟ್ಯೂನ್ಸಿ, ಮತ್ತೆ 2006ರಲ್ಲಿ ಮರುಜನ್ಮ ಕೊಟ್ಟಂತ ಕಾನ್ಸ್ಟಿಟ್ಯೂನ್ಸಿ, ಎಲ್ಲಿ ನನ್ನ ರಾಜಕೀಯ ಜೀವನ ಪ್ರಾರಂಭ ಮಾಡಿದೆ ಅಲ್ಲೇ ಚುನಾವಣಾ ರಾಜಕೀಯನ ಮುಕ್ತಾಯ ಮಾಡಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ. ಕೋಟೆಹುಂಡಿಯಲ್ಲಿ ಇದೀಗ ಚುನಾವಣಾ ಪ್ರಚಾರದಲ್ಲಿದ್ದಾರೆ. ಆಮೇಲೆ ಸಮುದಾಯದ ಒಂದು ಮೀಟಿಂಗ್ ಅಲ್ಲಿ ಭಾಗವಹಿಸಿದ್ರು. ಅದಾದ ನಂತರ SC/ST ಮೀಟಿಂಗ್ ಆಯಿತು, ಅಲ್ಪಸಂಖ್ಯಾತರ ಮೀಟಿಂಗ್ ಆಯಿತು. ಅದಾದ ನಂತರ ಕೋಟೆಹುಂಡಿಯಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನನ್ನ ಮೊದಲನೇ ಪ್ರಶ್ನೆ ಸರ್, ಅರಸು ನಂತರ 5 ವರ್ಷ ಪೂರೈಸಿದಂತ ಸಿದ್ದರಾಮಯ್ಯನವರು ಇನ್ನೂ ರಾಜಕೀಯ ಬೇಕಾ ನಿಮಗೆ? ರಾಜಕೀಯ ಬೇಕಲ್ಲ. ನಾನು ಕಳೆದ ಚುನಾವಣೆನೇ ಕೊನೆ ಚುನಾವಣೆ ಅಂತ ಅನ್ಕೊಂಡಿದ್ದೆ. ಆದರೆ ಹೈಕಮಾಂಡ್ ಅವರು 5 ವರ್ಷ ಮುಖ್ಯಮಂತ್ರಿಯಾಗಿ ನೀವು ಮತ್ತೆ ಚುನಾವಣೆ ನಿಲ್ಲೇಬೇಕಾಗ್ತದೆ ಅಂತ ಹೇಳಿದ್ರು. ಹಾಗಾಗಿ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಮತ್ತೆ ಇದು ಕೊನೆ ಚುನಾವಣೆ ಆದ್ದರಿಂದ ಮತ್ತೆ ನಾನು ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಜನರು ನನ್ನ ಬಗ್ಗೆ ನಂಬಿಕೆ ಇಟ್ಕೊಂಡಿದ್ದಾರೆ, ವಿಶ್ವಾಸ ಇಟ್ಕೊಂಡಿದ್ದಾರೆ, ಮತ್ತೆ ನಮಗೆ ಆಶೀರ್ವಾದ ಮಾಡ್ತಾರೆ. ಸಾಕಾಗತ್ತ 5 ವರ್ಷದಲ್ಲಿ ಒಂದು ಹಿಂದುಳಿದ ವರ್ಗದಿಂದ ಬಂದಂಥವರು, SC/STಗಳು, ಆಮೇಲೆ ತುಳಿತಕ್ಕೊಳಗಾದವರು ಒಂದು ಭಾಳ ನಿರೀಕ್ಷೆ ಇಟ್ಟಿದ್ರು ಸಿದ್ದರಾಮಯ್ಯನವರಿಂದ. ಅದು ಪೂರೈಸಿದ್ರೆ ನಿಮ್ಮ ಸರ್ಕಾರಕ್ಕೆ ನೀವು ಎಷ್ಟು ಪರ್ಸೆಂಟೇಜ್ ಮಾರ್ಕ್ ಕೊಡ್ತೀರಿ ಸರ್? ಅದರಲ್ಲಿ ನಿಮ್ಮ 5 ವರ್ಷ ಸರ್ಕಾರಕ್ಕೆ, ನಮ್ಮ ಸರ್ಕಾರಕ್ಕೆ ಹೌದು ನೀವು ಕೊಡೋದು 9.99999999. ಓಕೆ. ಏನು ಆದರೆ ಇನ್ನು ಮತ್ತೊಮ್ಮೆ ನಿಲ್ತಾ ಇದ್ದೀರಿ, ಮತ್ತೊಮ್ಮೆ ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಾ ಇದ್ದೀರಿ. ಮತ್ತೊಮ್ಮೆ ನೀವು ಗೆದ್ದು ಬಂದರೆ ನಿಮ್ಮ ಆಶಯ ಏನು ಸರ್? ನನಗಿಂತ ಜನರ ಅಭಿಲಾಷೆ ಸರಿ, ಉಳಿದಿರೋ ಕೆಲಸ ಏನು ಸರ್ ನಿಮ್ದು? ಉಳಿದಿರೋ ಕೆಲಸ ಮತ್ತೆ ನೀವು ಬೇಕು ಅಂತ ಹೇಳ್ತಾ ಇದ್ದೀರಿ. ಕರ್ನಾಟಕವನ್ನ ಮಾದರಿ ಕರ್ನಾಟಕ ಮಾಡಬೇಕು. ಇಡೀ ದೇಶದಲ್ಲಿ ಮಸ್ಟ್ ಮೇಕ್ ಕರ್ನಾಟಕ ಇಸ್ ನಂಬರ್ 1 ಸ್ಟೇಟ್ ಫ್ರಮ್ ಆಲ್ ಆಸ್ಪೆಕ್ಟ್ಸ್. ಫಾಲೋ ದ ಲೀಡರ್ CM ಸಿದ್ದರಾಮಯ್ಯ. ಮತ್ತೊಮ್ಮೆ ಸಿದ್ದರಾಮಯ್ಯ. ಅಲ್ಲಿ ನೋಡಿ ಮಹದೇವಪುರಕ್ಕೆ ಬಂದಿದ್ದಾರೆ CM ಸಿದ್ದರಾಮಯ್ಯನವರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ 6 ಗಂಟೆ ಹೊತ್ತಿಗೆ ಮಹದೇವಪುರಕ್ಕೆ ಬಂದಿದ್ದಾರೆ. ಇನ್ನೂ ಕೂಡ ಊಟ ಮಾಡಿಲ್ಲ, ಇನ್ನಷ್ಟೇ ಊಟ ಮಾಡಬೇಕಾಗಿದೆ. ಸ್ವಲ್ಪ ರೆಸ್ಟ್ ತಗೊಂಡ್ರು ಅವರು ತೋಟದ ಮನೆಯಲ್ಲಿ. ಅದಾದ ನಂತರ ಈಗ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಯಾವ ರೀತಿ ಜನ ಸೇರಿದವರ ಮಾತನ್ನು ಕೇಳೋದಕ್ಕೆ ಸೇರಿದೆ ನೋಡ್ಬೋದು.